ಯಾರಿನಿ ಮೋಹಿನಿ. ಇಷ್ಟು ದಿನ ಬೆಳ್ಳಿ ಏನು ಕನಸು ಕಾಣ್ತಿದ್ಲೋ ಅದು ಸತ್ಯದಲ್ಲಿ ನಿಜ ಆಗ್ತಾ ಇದೆ. ಈಗಷ್ಟೇ ಮೆಡಿಕಲ್ ರಿಪೋರ್ಟ್ ಬಂತು ಮುತ್ತು, ಅವಳಿಗೆ ಯಾವ ಸಮಸ್ಯೆನೂ ಇಲ್ಲ ಅಂತೆ. ಈ ಮುಂಚೆ ಬೆಳ್ಳಿಗೆ ಒಬ್ರು ಡಾಕ್ಟರ್ ಚೆಕಪ್ ಮಾಡಿದ್ರು, ಮಕ್ಕಳಾಗಲ್ಲ ಅಂತ ಸುಳ್ಳು ರಿಪೋರ್ಟ್ ಕೊಟ್ಟಿದ್ರು. ಸುಳ್ಳು ರಿಪೋರ್ಟ್? ಈ ರೀತಿ ಸುಳ್ಳು ರಿಪೋರ್ಟ್ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಇಲ್ಲಿ ನಿಂತಿದ್ದಾರಲ್ಲ ಇವರೇ ಆ ಡಾಕ್ಟರ್. ಈ ತರ ಸುಮ್ಮನೆ ಇದ್ರೆ ಆಗಲ್ಲ, ಸತ್ಯ ಏನಂತ ಒಪ್ಕೊಂಬಿಡಿ. ಅದು ಮಾತ್ರ ಅಲ್ಲ, ಅದಕ್ಕೆ ಕಾರಣ ಯಾರು ಅಂತಾನು ಈ ಸಭೆಯಲ್ಲಿ ಹೇಳ್ಬೇಕು ನೀವು. ನಿಮಗೆ ಸುಳ್ಳು ಹೇಳಕ್ ಯಾರು ಹೇಳಿದ್ದು? ನಿಮ್ಮ ಮಾವನ ಮಗಳು ಮಾಯಾ ಸರ್. ಮಾಯಾ ಅವ್ರು ನನ್ನ ಹೆದರಿಸಿ ಬೆದರಿಸಿ ದುಡ್ಡು ಕೊಟ್ಟು ಈ ಥರ ಕೆಲಸ ಮಾಡು ಅಂತ ಹೇಳಿದ್ರು. ನಾನು ನನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಭಯ ಪಡ್ಕೊಂಡು ಈ ಥರ ನೀಚ್ ಕೆಲಸ ಮಾಡಿಬಿಟ್ಟೆ ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನಾಳೆ ಏನಾದರೂ ಈ ವಿಷಯ ಹೊರಗಡೆ ಗೊತ್ತಾದರೆ ನಾನು ನನ್ನ ಕೆಲಸ ಕಳ್ಕೋಬೇಕಾಗತ್ತೆ. ಪ್ಲೀಸ್, ಐ ಆಮ್ ಸಾರಿ. ವೈದ್ಯೋ ನಾರಾಯಣ ಹರಿ ಅಂತಾರೆ, ಕೇಳಿದ್ದೀರಾ? ಅಂದ್ರೆ ವೈದ್ಯರು ದೇವ್ರಿಗೆ ಸಮ ಅಂತ. ಅಲ್ಲ ರೀ, ಮಾಯಾ ದುಡ್ಡು ಕೊಟ್ಟು ಹೆದರ್ಸಿದಾಳೆ ಅಂದ್ರಲ್ಲ, ಅದನ್ನ ಬಂದು ನನ್ನ ಹತ್ರ ಹೇಳ್ಬೋದಿತ್ತಲ್ಲ. ಚೆನ್ನಾಗಿದೆ, ನೀವು ಸುಳ್ಳು ಹೇಳ್ಬೇಕಾದ್ರೆ ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ಈಗ ನೀವ್ ಹೇಗ್ ಪಾರಾಗೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನೀವ್ ಈ ವಿಚಾರ ಹೇಳಕ್ ಮುಂಚೆ ಮನೇಲಿ ನಗ್ನಗ್ತಾ ಖುಷಿಯಾಗಿ ಓಡಾಡ್ಕೊಂಡಿದ್ದವಳು. ನಗು ಮುಖ ಅಂದ್ರೆ ಎಲ್ರು ಬೆಳ್ಳಿ ಅಂತ ಇದ್ರು. ನಿಮ್ ಒಂದ್ ಸುಳ್ಳಿಂದ ಬೆಳ್ಳಿ ನಗುನೇ ಕಾಣೆ ಆಗಿದೆ. ಅವಳ ಜೀವನ ಮರುಭೂಮಿ ಆಗೋಗಿದೆ ಡಾಕ್ಟರ್, ಮರುಭೂಮಿ ಆಗೋಗಿದೆ. ಒಂದ್ ವಿಚಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಳ್ಳಿಗೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡೋರು ಯಾರು ಚೆನ್ನಾಗಿರಲ್ಲ. ಕಷ್ಟ ಅಂತ ನಿಮ್ಮ ಹತ್ರ ಬಂದ್ರೆ ಇನ್ನಷ್ಟು ಕಷ್ಟ ಕೊಡ್ತಿರಲ್ಲ. ಆ ಪಾಪ ನಿಮ್ನ ಸುಮ್ನೆ ಬಿಡಲ್ಲ. ಏನ್ ಮಾಡ್ತಾ ಇದೀರಾ? ಮೇಲೆದೇಳಿ. ನೀವು ಓದಿರೋರು, ತಿಳ್ಕೊಂಡಿರೋರು, ನೀವು ನನ್ನ ಕಾಲಿಗೆ ಬೀಳ್ಬೋದಾ? ನೋಡಿ, ನಿಮ್ಮ ಹತ್ರ ಒಂದೇ ಒಂದ್ ಕೇಳ್ಕೊತೀನಿ, ದಯವಿಟ್ಟು ಇನ್ ಮುಂದೆ ಯಾರಿಗೂ ಸುಳ್ಳು ಹೇಳ್ಬೇಡಿ. ಚಿಕ್ಕಮ್ಮ, ಡಾಕ್ಟರ್ ಹೇಳಿದ್ರು ಕೇಳಿದ್ರಲ್ಲ, ಮಾಯಾ ಕೋರ್ಟ್ನಲ್ಲಿ ಅಪರಾಧಿ ಅಂತ ತೀರ್ಮಾನ ಆಗುತ್ತೋ ನಿರಪರಾಧಿ ಅಂತ ತೀರ್ಮಾನ ಆಗುತ್ತೋ ನನಗೆ ಬೇಕಾಗಿಲ್ಲ. ಆದ್ರೆ ಇನ್ ಮುಂದೆ ನಮ್ಮ ಮನೆ ಹೊಸ್ಲವಳು ತುಳಿಬಾರ್ದು. ಜೈಲಿಂದ ನೇರವಾಗಿ ಅವಳು ಅವ್ರ ಮನೆಗೆ ಹೋಗ್ಬೇಕು. ಮಾಯಿಂಗೆ ಈ ಮನೆ ಋಣ ತೀರ್ತು. ನಾನು ಈ ಜನ್ಮದಲ್ಲಿ ಅವಳ ಮುಖ ನೋಡಲ್ಲ. ನಾನು ಯಾವ್ದನ್ ಬೇಕಾದ್ರೂ ಸಹಿಸ್ತೀನಿ, ಆದ್ರೆ ನಂಬಿಕೆ ದ್ರೋಹನ್ ಮಾತ್ರ ಸಹಿಸಲ್ಲ. ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟ ಆಡೋದು ಇದ್ರೆ ಎಷ್ಟು, ಸತ್ರೆ ಎಷ್ಟು. ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ, ನಿಮ್ ಮಗಳನ್ನ ಕರ್ಕೊಂಡು ಊರ್ ಬಿಟ್ಟು ಹೊಟ್ಬಿಡಿ. ಷಣ್ಮುಗ, ಬೆಳ್ಳಿ ಅಲ್ಲೋ? ಹಾಸ್ಪಿಟಲಿಂದ ಕರ್ಕೊಂಡ್ಬಂದು ದೇವಸ್ಥಾನದಲ್ಲಿ ಇರು ಅಂತ ಹೇಳಿದ್ದೀನಿ ಮುತ್ತು. ಅಷ್ಟೆಲ್ಲ ಮುತ್ತು, ಅವಳಿಗೆ ಮಗು ಆಗುತ್ತೆ ಅಂತ ವಿಷಯ ನಾನು ಹೇಳೇ ಇಲ್ಲ. ಅದು ನಿನ್ನ ಬಾಯಿಂದನೇ ಕೇಳಬೇಕು. ಅವಳು ಕೇಳಿದ್ಲು ಅಂದ್ರೆ ಆ ಸ್ವರ್ಗನೇ ಭೂಮಿ ಮೇಲೆ ಬಂದಷ್ಟು ಖುಷಿ ಪಡ್ತಾಳೆ ಬೆಳ್ಳಿ. ಸರಿ ಕಣ, ನಾನು ಈಗಲೇ ಹೊರಡ್ತೀನಿ. ನಿನ್ನ ಮಗ ಮದುವೆ ಒಪ್ಕೊಂಡಿದ್ದಾನೆ, ನೆನಪಿರ್ಲಿ. ನಡಿಯ. ನೀಲಂಬರಿ ಅಮ್ಮ, ಮುತ್ತು ಬೆಳ್ಳಿ ಮದುವೆ ನಿಮ್ಗೆ ಒಪ್ಪಿಗೆ ತಾನೆ? ಒಪ್ಪಿಗೆ ಇದೆ. ವಾವ್,
ಇನ್ನು ಗ್ಯಾರಂಟಿ ನಮ್ಮ ಮುತ್ತು ಕಲ್ಯಾಣ, ಮುತ್ತು ಬೆಳ್ಳಿ ಕಲ್ಯಾಣ. ಅಬ್ಬ ಮುತ್ತು ಬೆಳ್ಳಿ ಮದುವೆ, ಇನ್ನೊಂದು ವರ್ಷಕ್ಕೆ ಮಗು, ಆ ಮಗು ನಿಮ್ಮನ್ನ ಅಜ್ಜಿ ಅಜ್ಜಿ ಅಂತ ಓಡಾಡ್ತಾ ಇರುತ್ತೆ, ನೀವು ಓಡಾಡ್ತಿರ್ತೀರ. ಒಂದೇ ಒಂದು ಸಣ್ಣ ರಿಕ್ವೆಸ್ಟು, ಇನ್ಮೇಲೆ ತಲೆಗೆ ಡೈ ಹಾಕಬೇಡಿ. ಅಜ್ಜಿ ಅಜ್ಜಿ ಬೈರ ಹರಿಣಿ ಮದುವೆ ಆಗಿ 2-3 ದಿನದಲ್ಲಿ ಮುತ್ತು ಬೆಳ್ಳಿ ಮದುವೆ. ಅಯ್ಯಪ್ಪ, ಅಯ್ಯೋ ಟೆನ್ಷನ್. ಎಷ್ಟು ಕೆಲಸ ಇದೆ ಸರ್, ಎಷ್ಟು ಕೆಲಸ ಇದೆ. ಬಟ್ಟೆ ಬರೆಲ್ಲ ತಗೋಬೇಕು. ಅಕ್ಕ ನೀವು ಸೀರೆ ಎಲ್ಲ ಹೊಲಿಸ್ಬಿಡಿ ಟಪ್ 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 ಅಂತ. ಅಯ್ಯಪ್ಪ, ಛತ್ರ ಹಿಡಿಬೇಕು, ವಾಲ್ಗ ಊದಿಸ್ಬೇಕು, ಪತ್ರಿಕೆ ಹೊಡಿಬೇಕು, ಎಲ್ರಿಗೂ ಕರಿಬೇಕು, ಈ ಊರೇ ಮೆಚ್ಚೋ ಥರ ಮದುವೆ ಮಾಡಬೇಕು. ಸೂಪರ್, ಎಲ್ಲ ರೆಡಿ ಆಗ್ಬಿಡಿ. ಸಿಕ್ಕಾಪಡ ಕೆಲಸ ಇದೆ. ಬರ್ತೀನಮ್ಮ, ಬರ್ತೀನಿ ಸರ್. ಅಕ್ಕ ಬರ್ತೀನಿ. ಬೀದಿಲಿ ಹೋಗೋ ನಾಯಿಗಳೆಲ್ಲ ನನ್ನ ಮನೆ ಬಗ್ಗೆ ಮಾತಾಡೋ ಹಾಗಾಯ್ತು. ಬೆಳ್ಳಿ, ಮಾವ, ನೀವ್ ಯಾವಾಗ ಬಂದ್ರಿ? ನಿನ್ ಮಗು ತರ ಕೂತ್ಕೊಂಡಿದ್ದಲ್ಲ, ಆಗ್ಲೇ ಬಂದೆ. ಮಕ್ಕಳಾಗ್ದವ್ರ ಕೈಯಲ್ಲಿ ಮಗು ಕೊಟ್ಟಿದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಹೆಸರಿಡೋಕ್ ಬಂದು ಏನಾದ್ರೂ ಅನಾಹುತ ಆದ್ರೆ ಮೊದ್ಲು ಮಗುವನ್ನ ಇಸ್ಕೊ. ಮಕ್ಕಳೇ ಆಗ್ದಿರೋ ಕೈಯಲ್ಲಿ ಮಗುವನ್ ಕೊಡೋದು ಎಷ್ಟು ಸರಿಯಪ್ಪ, ನೀನೇ ಹೇಳು. ಯಾಕೆ ಬೇಜಾರು? ಏನಾಯ್ತು? ಏನ್ ಮಾವ, ಎಲ್ಲ ಗೊತ್ತಿತ್ತು ಹೀಗೆ ಕೇಳ್ತಿರಲ್ಲ. ನನಗೆ ಮಕ್ಕಳಾಗಲ್ಲ ಅಂತ ನಿಮಗೆ ಗೊತ್ತು ತಾನೆ. ಮುಂಚೆ ಮಕ್ಕಳು ಎಲ್ಲಾದ್ರೂ ಅಳ್ತಿದ್ರೆ ತಕ್ಷಣ ಹೋಗಿ ಸಮಾಧಾನ ಮಾಡ್ತಿದ್ದೆ. ಮಕ್ಕಳು ಆಟ ಆಡ್ತಿದ್ರೆ ಹೋಗಿ ಅವ್ರನ್ನ ಮುದ್ದು ಮಾಡ್ತಿದ್ದೆ. ಮಗು ಅನ್ನೋ ಶಬ್ದ ಕೇಳಿದ್ರೆ ಸಾಕು ಮನ್ಸಲ್ಲಿ ಒಂದು ರೀತಿ ನೋವು ಶುರುವಾಗತ್ತೆ ಮಾವ. ನನ್ನ ಸಮಸ್ಯೆ ನನ್ನ ಈ ಮಟ್ಟಕ್ಕೆ ತಂದು ನಿಲ್ಸತ್ತೆ ಅನ್ಕೊಂಡಿರ್ಲಿಲ್ಲ ಮಾವ. ಆ ದೇವ್ರಿಗೆ ಎಲ್ಲ ಕೊಟ್ಟಿದ್ರು ಯಾಕೆ ನನಗೆ ಈ ರೀತಿ ನೋವು ಕೊಡ್ತಿದ್ದಾನೆ? ಅವನ ಹತ್ರ ಎಲ್ಲ ನನ್ನ ಕಷ್ಟಗಳನ್ನ ಹೇಳ್ಕೊಳ್ತಿದ್ದೆ. ಅದವನ್ ಕಿವಿಗೆ ಬಿತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮಂತ ಬಡವ್ರ ಕಷ್ಟ ಅವನಿಗೆ ಅರ್ಥ ಆಗಲ್ಲ ಅನ್ಸುತ್ತೆ. ಎಲ್ಲ ಒಳ್ಳೇದಾಗತ್ತೆ ಅಂತ ಅವ್ನು ನಡೆಸಿದ ದಾರಿಲಿ ನಡೆದ್ನಲ್ಲ, ಅದೇ ದೊಡ್ಡ ತಪ್ಪಾಗೋಯ್ತು. ಇದಕ್ಕೆಲ್ಲ ದೇವ್ರನ್ನ ಯಾಕೆ ದೂಷಿಸ್ತೀಯ? ಅವನೇನೂ ತಪ್ಪು ಮಾಡಿಲ್ಲ, ನಿನ್ನ ಸರಿಯಾದ ದಾರಿಲೇ ನಡೆಸಿದ್ದಾನೆ. ಹೌದು ಬೆಳ್ಳಿ, ನಿನ್ನ ನಂಬಿಕೆ ಯಾವತ್ತೂ ಸುಳ್ಳಾಗಿಲ್ಲ, ಸುಳ್ಳಾಗೋದು ಇಲ್ಲ. ಈ ನತದೃಷ್ಟೇನ ಸಮಾಧಾನ ಮಾಡಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ ಅಲ್ವಾ ಮಾವ? ನಿಮ್ಮ ಸುಳ್ಳನ್ನ ನಿಜ ಅಂತ ನಂಬ್ತೀನಿ. ಸುಮ್ಮನೆ ನನ್ನಿಂದ ನೀವು ಕಷ್ಟಪಡೋದು ಬೇಡ. ಇಲ್ಲ ಬೆಳ್ಳಿ, ನಾನು ನಿಜ ಹೇಳ್ತೀನಿ, ಕೇಳಿಸ್ಕೊ. ನೀನ್ ನತದೃಷ್ಟೇ ಅಲ್ಲ, ಅದೃಷ್ಟವಂತೆ. ಬೆಳ್ಳಿ, ನಿಂಗೆ ಯಾವ ಸಮಸ್ಯೆನೂ ಇಲ್ಲ, ನಿನಗೆ ಮಕ್ಕಳಾಗತ್ತೆ. ಹೌದು, ನಾನು ಈಗಷ್ಟೇ ಡಾಕ್ಟರ್ ಹತ್ರ ಮಾತಾಡ್ಕೊಂಬಂದೆ. ನಿನ್ನ ಗರ್ಭಕೋಶಕ್ಕೆ ಯಾವುದೇ ಪೆಟ್ಟಾಗಿಲ್ವಂತೆ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ನಿನಗೆ ಮಕ್ಕಳಾಗತ್ತಂತೆ. ಏನ್ ಹೇಳ್ತಿದ್ದೀರಾ ಮಾವ? ನನಗೆ ಮಕ್ಕಳಾಗತ್ತಾ?
ನೀವು ನಿಜ ಹೇಳ್ತಿದ್ದೀರಾ ತಾನೇ? ಇದು 100ಕ್ಕೆ 100 ಸತ್ಯ. ನೋಡ್ದ, ನಾನು ಎಷ್ಟು ಹೇಳಿದ್ರು ನೀನು ಕೇಳ್ತಾ ಇರಲಿಲ್ಲ. ಈಗ ಡಾಕ್ಟ್ರೇ ಹೇಳಿದ್ರಲ್ಲ, ನೀನು ನಂಬಿರೋ ತಾಯಿ ಚಾಮುಂಡಿ ನಿನಗೆ ಶಿಕ್ಷೆ ಕೊಡೋಷ್ಟು ಕ್ರೂರಿ ಅಲ್ಲ. ತಾಯಿ ಆಶೀರ್ವಾದ ಶ್ರೀರಕ್ಷೆ ನಿನಗೆ ಯಾವಾಗಲೂ ಇದ್ದೇ ಇದೆ. ನಿನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರ್ತೀಯ. ಯಾರು ನಿನ್ನಲ್ಲಿ ಕೊರತೆ ಇದೆ ಅಂತಾರೋ ಅವರಲ್ಲಿ ಕೊರತೆ ಇರುತ್ತಷ್ಟೆ. ನಿನ್ನ ಜೀವನದಲ್ಲಿ ಕಷ್ಟ ನೋವೆಲ್ಲ ಮೋಡೋ ಥರ ಬಂದು ಹೋಗ್ತಾನೆ ಇರುತ್ತೆ. ಅದು ಹೋದ್ಮೇಲೆ ಬೆಳಕು ಅನ್ನೋದು ನಿನ್ನ ಜೀವನದಲ್ಲಿ ಬಂದೇ ಬರುತ್ತೆ. ನೀನು ಇವತ್ತು ಮಾತ್ರ ಅಲ್ಲ, ಜೀವನ ಪೂರ್ತಿ ಸಂತೋಷವಾಗಿರಬೇಕು. ಖುಷಿ ವಿಚಾರ ಬಂದಿದೆ ಅಂದಮೇಲೆ ಮತ್ತೆ ಯಾಕಡೋದು? ಕಣ್ಣೀರು ಒರೆಸ್ಕೋ. ಇದು ನನಗೋಸ್ಕರ ಅಲ್ಲ ಮಾವ. ಈ ವಿಷಯ ಏನಾದ್ರೂ ಅಮ್ಮಂಗೆ ಗೊತ್ತಾದ್ರೆ ಅವರೆಷ್ಟು ಖುಷಿ ಪಡ್ತಾರೆ ಅಂತ ನೆನ್ಸ್ಕೊಂಡ್ರೇನೆ ಅಳು ಬರುತ್ತೆ. ಪಾಪ ಅಮ್ಮ ನನಗಿಂತ ಜಾಸ್ತಿ ಅವರೇ ಸಂಕಟ ಪಡ್ತಿದ್ರು. ರಾತ್ರಿ ಎಲ್ಲ ನಿದ್ದೆ ಸಹ ಮಾಡ್ತಿರ್ಲಿಲ್ಲ. ದಿನ ಬೆಳಗ್ಗೆ ದೇವ್ರನ್ನ ಬೈಕೋತಿದ್ರು. ಈಗ ಅವ್ರಿಗೆ ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಖಂಡಿತ ಖುಷಿ ಪಡ್ತಾರೆ. ಯಾಕಂದ್ರೆ ತಮ್ಮ ಮಕ್ಕಳಿಗೆ ಮಗು ಆಗಲ್ಲ ಅನ್ನೋ ನೋವಿದೆಯಲ್ಲ, ಅದು ಯಾವ ತಂದೆ ತಾಯಿಗೂ ಬರಬಾರ್ದು. ಮೇಲ್ನೋಟಕ್ಕೆ ನೋಡಕ್ ಖುಷಿಯಾಗೇ ಇರ್ಬೋದು, ಆದ್ರೆ ಒಳಗೆ ಮಕ್ಕಳಾಗಲ್ಲ ಅನ್ನೋ ನೋವಿರುತ್ತಲ್ಲ, ಅದು ಅವ್ರನ್ನ ಕಿತ್ತು ಕಿತ್ತು ತಿಂತಾ ಇರುತ್ತೆ. ಯಾರ ಹತ್ರ ಅನ್ಸ್ಕೊಳಕ್ಕಾಗಲ್ಲ, ಏನೂ ಹೇಳ್ಕೊಳಕ್ಕಾಗಲ್ಲ. ಒಂದು ರೀತಿ ನಿಗೂಢ ಸ್ಥಳಕ್ಕೆ ಅವ್ರನ್ನ ತಳ್ದಾಗ ಆಗ್ಬಿಡುತ್ತೆ. ಪಾಪ ಅತ್ತೆ ಎಷ್ಟು ಕಷ್ಟ ಬಿದ್ರು. ನೀನೋಗಿ ಅತ್ತೆಗೆ ವಿಷಯ ತಿಳಿಸು. ಹೌದು, ಇಂಥ ಖುಷಿ ವಿಚಾರನೆಲ್ಲ ಮೊದಲು ನೀನು ದೇವ್ರ ಹತ್ರನೇ ಅಲ್ವಾ ಕೇಳ್ಕೊಳ್ಳೋದು? ಏನು ಕೇಳ್ಕೊಳ್ತೀಯಾ? ನನ್ಗೆ ಆ ದೇವ್ರಿಗಿನ್ನ ಹೆಚ್ಚು ಪ್ರೀತಿ ಇರೋದು ನಿಮ್ಮ ಮೇಲೆ ಮಾವ. ಒಂದ್ ರೀತಿಲಿ ನನ್ ಗುಣ ಆಗೋಕೆ ನೀವೇ ಕಾರಣ. ನಾನಾ? ಹೌದು, ಮತ್ತೆ ನನಗೇನು ಆಗಲ್ಲ, ನಾನು ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ಇದೆಯಲ್ಲ, ಆ ನಂಬಿಕೆನೇ ನನ್ನ ಗುಣಪಡಿಸಿದ್ದು. ಎಲ್ಲರೂ ನನಗೆ ಒಳ್ಳೆ ಮನಸ್ಸಿದೆ ಅಂತ ಹೇಳ್ತಾರೆ, ಆದರೆ ಅದಕ್ಕಿಂತ ಜಾಸ್ತಿ ಒಳ್ಳೆ ಮನಸ್ಸು ನಿಮಗೆ ಇದೆ ಮಾವ. ನಿಮ್ಮ ಯೋಚನೆ ಆಗಲಿ, ನೀವು ನಡ್ಕೊಳ್ಳೋ ರೀತಿ ಆಗಿರಲಿ, ಕಷ್ಟದಲ್ಲಿದ್ದಾಗ ಸಮಾಧಾನ ಮಾಡೋದಾಗ್ಲಿ, ಇದೆಲ್ಲ ಒಳ್ಳೆ ಮನಸ್ಸಿನ ಲಕ್ಷಣ ಮಾವ. ಆ ನಿಷ್ಕಲ್ಮಶ ಮನಸ್ಸು ನಿಮ್ಮದು. ನಿನ್ನ ತಲೆ, ನನಗಿಂತ ಜಾಸ್ತಿ ಒಳ್ಳೆ ಮನಸ್ಸು ನಿನಗೆ ಇರೋದು. ಮುದ್ದು ಮಾವ, ಈ ಸಂತೋಷ ಕ್ಷಣದಲ್ಲಿ ನಾನು ನಿಮ್ಗೇನೋ ಕೇಳ್ತೀನಿ, ಇಲ್ಲ ಅನ್ಬಾರ್ದು. ನೀನೇನು ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾವ, ನನ್ನನ್ನ ಬೇಗ ಮದುವೆ ಮಾಡ್ಕೊಳ್ಳಿ. ಕೇಳ್ತೀನಿ ಅನ್ಕೊಂಡ್ರಾ? ಇಲ್ಲ, ಹರಿಣಿ ಚಿಕ್ಕ ಮಾವನ್ ಮದುವೆ ಅರ್ಧಕ್ಕೆ ನಿಂತೋಗಿದೆ. ಅವ್ರ ಮದುವೆನ ನೀವು ಬೇಗ ಮಾಡಿ ಮಾವ. ಅವಳು ತುಂಬ ಮುಗ್ದೆ ಮಾವ. ಹೊಟ್ಟೆಲ್ ಮಗು ಇಟ್ಕೊಂಡು ಊರ್ ಜನ ಆಡೋ ಮಾತು ಕೇಳಿಸ್ಕೊಂಡು ಅವ್ರು ಮಾಡೋ ಅವಮಾನಗಳನ್ನ ಸಹಿಸ್ಕೊಂಡಿದ್ದಾಳೆ. ಮದುವೆ ಆಗದಿರೋ ನನಗೆ ಇಷ್ಟೊಂದು ಕಷ್ಟಗಳಿದೆ ಅಂದಮೇಲೆ ನೀನು ಹೊಟ್ಟೆಲ್ ಮಗು ಹೊತ್ಕೊಂಡಿರೋ ಅವಳಿಗೆ ಇನ್ನೆಷ್ಟು ಕಷ್ಟಗಳಿರಬೇಡ. ಈ ಸಮಯದಲ್ಲಿ ಯಾರೇ ಆದರೂ ಸರಿ, ನಮ್ದೇನಿದೆ ಅದು ನಡೆದ್ರೆ ಸಾಕು ಅಂತಿರ್ತಾರೆ. ಆದರೆ ಹರಿಣಿ ನನ್ನ ಆರೋಗ್ಯ ವಿಚಾರಿಸಿ ಬೇಗ ಹುಷಾರಾಗು ಅಂತೆಲ್ಲ ಹೇಳ್ತಿದ್ಲು. ಅಂಥ ಒಳ್ಳೆ ಹೃದಯ ಇರೋ ಅವಳಿಗೆ ಒಳ್ಳೆ ನಡಿಲೇಬೇಕು ಮಾವ. ಈ ಜನ ತಪ್ಪಾಗಿ ಮಾತಾಡೋದೆಲ್ಲ ನಿಲ್ಲಬೇಕು ಅಂದರೆ ಅವಳಿಗೂ ಚಿಕ್ಕ ಮಾವಂಗೂ ಬೇಗ ಮದುವೆ ಮಾಡಬೇಕು. ನೀವೇ ಹೇಗಾದರೂ ಮಾಡಿ ಈ ಶುಭ ಕಾರ್ಯನ ನೆರವೇರಿಸಬೇಕು. ಆಗ್ಲೇ ಎಲ್ಲ ಸರಿ ಹೋಗೋದು ಮಾವ. ನೀನು ಈ ಟೈಮ್ನಲ್ಲೂ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀಯ ಅಲ್ವಾ? ಸರಿ, ಚಿಕ್ಕಮ್ಮಂಗೆ ಹೇಳಿ ಒಂದು ಒಳ್ಳೆ ಮುಹೂರ್ತ ನೋಡಕ್ಕೆ ಹೇಳ್ತೀನಿ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮಾವ. ನೀವೀಗಾಗಲೇ ಭರವಸೆ ಕೊಟ್ಟಿದ್ದೀರಾ, ಆದರೆ ಅದು ವಸ್ತು ರೂಪದಲ್ಲೋ ಬರವಣಿಗೆ ರೂಪದಲ್ಲಿದ್ದರೆ ಅವ್ರಿಗೂ ನಂಬಿಕೆ ಬರುತ್ತೆ. ಅದಕ್ಕೆ ನೀವು ಅರ್ಥ ಆಯ್ತು. ನೀನು ಹೇಳಿದ್ಮೇಲೆ ನಿನ್ನ ಮಾತು ಮೀರಕ್ಕಾಗತ್ತಾ? ಸರಿ, ಈಗಲೇ ಹೋಗಿ ದೊಡ್ಡಪ್ಪನ ನೋಡ್ತೀನಿ. ಏನಾದರೂ ಇದ್ರೆ ನನಗೆ ಕಾಲ್ ಮಾಡು.
ವಿಷಯನ ನಾನು ಅಮ್ಮಂಗೆ ಹೇಳಲೇಬೇಕು. ಅಣ್ಣ ಹಾ ಅಲ್ಲಿ ನೋಡು ಅವ್ನು ಬಂದ. ಯಾರ? ಇದೇನಿದು ದಿಢೀರ್ ಅಂತ ಈ ಕಡೆ? ನಿಮ್ಮನ್ನು ಹಿಡ್ಕೊಂಡು ಮನೆಗೆ ಹೋಗಿದ್ದೆ, ನೀವು ಇಲ್ಲಿದ್ದೀರಾ ಅಂತ ಗೊತ್ತಾಯ್ತು. ಹೌದು, ದೊಡ್ಡಪ್ಪ ಇಲ್ಲಿ. ಅದಲ್ಲದೆ ದೊಡ್ಡಮ್ಮನ ಹರಿಣಿ ಬರ್ತಾ ದಾರಿಲಿ ಸಿಕ್ಕಿದ್ರು, ದೇವಸ್ಥಾನಕ್ಕೆ ಹೋಗ್ತಿದ್ರು. ಅವ್ರನ್ನ ಬಿಟ್ಟು ನಿನ್ನ ನೋಡೋಣ ಅಂತ ಬಂದೆ. ಪರವಾಗಿಲ್ವೇ ಮತ್ತು ನಮ್ಮನೆಯವ್ರ ಮೇಲೆ ಸ್ವಲ್ಪ ಪ್ರೀತಿ ಗೀತಿ ಇಟ್ಕೊಂಡಿದ್ಯಾ? ಸಂಬಂಧನೇ ಮರ್ತೋಗ್ಬಿಟ್ಟಿದ್ಯಾ ಅನ್ಕೊಂಡಿದ್ವಿ. ಪ್ರಪಂಚದಲ್ಲಿ ಯಾವುದನ್ನು ಬೇಕಾದರೂ ಕಡಿಬೋದು, ಮುರಿಬೋದು, ಆದರೆ ಸಂಬಂಧಗಳನ್ನಲ್ಲ. ಅವು ಹೂಗಳ ಥರ ಅರಳ್ತಾನೆ ಇರ್ತವೆ. ಮೇಲ್ನೋಟಕ್ಕೆ ಕೋಪ ಇತ್ತು ಅಷ್ಟೇ, ಆದರೆ ಪ್ರೀತಿ ಅದಕ್ಕಿಂತ ಜಾಸ್ತಿನೇ ಇದೆ. ಆ ಪ್ರೀತಿ ವಿಶ್ವಾಸನ ಜಾಸ್ತಿ ಮಾಡೋಕ್ಕೆ ಅಂತಾನೆ ನಾನು ಬಂದಿರೋದು. ತಗೋ ಅಶೋಕ. ಇದೇನಿದು ಫೈಲ್ ಎಲ್ಲ ಕೊಡ್ತಾ ಇದೆಯಾ? ನೀವು ನಮ್ಮ ಮನೆಗೆ ಬಂದಾಗ ಬರೀ ಬಾಯಿ ಮಾತಿಗೆ ಹರಿಣಿ ಬೈರನ್ ಮದುವೆಗೆ ಒಪ್ಪಿದ್ದೆ. ಆದರೆ ಅದು ಬರವಣಿಗೆ ರೀತಿಲೋ ಅಥವಾ ಕಣ್ಣು ಕಾಣಿಸೋ ರೀತಿಲೋ ಇದ್ರೆ ಚೆನ್ನಾಗಿರುತ್ತೆ ಅಂತ ಬೆಳ್ಳಿ ಹೇಳಿದ್ಲು. ನಿಮ್ಮ ಪ್ರೀತಿ ವಿಶ್ವಾಸಕ್ಕೂ ಬೆಲೆ ಕೊಡಬೇಕಲ್ಲ, ಅದಕ್ಕೆ ಇದನ್ನು ತಂದಿದ್ದೀನಿ. ಅಶೋಕ, ತುಂಬ ಚೆಕ್ ಮಾಡಬೇಡ, ಒರಿಜಿನಲ್ ಆಸ್ತಿ ಪತ್ರಗಳೇ. ನಿಮ್ಗೆ ಏನೇನು ಸೇರಬೇಕೋ ಅದೆಲ್ಲ ಇದರಲ್ಲಿದೆ. ಅಲ್ಲ, ಇದಕ್ಕೆಲ್ಲ ಇನ್ನೂ ಸಮಯ ಇತ್ತು, ಇಷ್ಟು ಬೇಗ ಯಾಕೆ ಕೊಡ್ತಿದ್ಯಾ? ಮತ್ತು ಏನು ಅಶೋಕ ಹೀಗೆ ಹೇಳ್ಬಿಟ್ಟೆ? ಹರಿಣಿ ನಮ್ಮ ಮನೆ ಸೊಸೆ ಆಗೋಳು. ಅವಳು ಹೊಟ್ಟೆಯಲ್ಲಿ ನಮ್ಮ ವಂಶದ ವಾರಸ್ದಾರ ಬೆಳೀತಿದ್ದಾನೆ. ಅವಳಿಗೋಸ್ಕರ ನಾನು ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಅದು ಅಲ್ಲದೆ ಹರಿಣಿ ಮೇಲೆ ಬೆಳ್ಳಿಗೆ ತುಂಬ ಅಕ್ರೆ. ನಮ್ಮ ಮನೆ ಸೊಸೆಯಾಗಿ ಬಂದ್ಮೇಲೆ ಹೇಗೆಲ್ಲ ಇರಬೇಕು ಅಂತಲೂ ಹೇಳ್ತಾ ಇದ್ಲು. ಆ ಹುಡುಗಿಗೆ ಎಲ್ಲರ ಮೇಲೂ ಒಳ್ಳೆ ಕಾಳಜಿ ಇದೆ. ಆ ಹುಡುಗಿನ ದೇವ್ರು ಚೆನ್ನಾಗಿಟ್ಟಿರ್ತಾನೆ ಬಿಡು. ಸರಿ ಅಶೋಕ, ನಾನು ಬರ್ತೀನಿ. ನಾನು ಬಂದಿದ್ದೆ ಅಂತ ದೊಡ್ಡಪ್ಪಂಗೆ ತಿಳಿಸ್ಬಿಡು. ನೋಡ್ದೆ ಅಣ್ಣ, ಈಗ ಅವನಾಗವನೇ ಬಂದು ಪತ್ರಗಳನ್ನ ಕೊಟ್ಟೋದ ಅಂತ. ಇದು ಬರೀ ಆರಂಭ ಅಷ್ಟೇ. ನಿಧಾನವಾಗಿ ಅವ್ನ ಇಡೀ ಆಸ್ತಿನ ಬರ್ಸ್ಕೊಳೋ ಥರ ಮಾಡಬೇಕು. ಅದು ಅಲ್ದಲ್ಲ, ಈಗ ತಾನೇ ಜೇನ್ಗೂಡು ಕಲ್ಲೊಡ್ದಿದ್ದೀವಿ, ಇನ್ನು ಬೆಂಕಿ ಇಡೋದೊಂದು ಬಾಕಿ. ಅದಾದ್ಮೇಲೆ ಸಕ್ಕರೆನ ಸವಿಯೋದಕ್ಕೆ ಹೆಚ್ಚು ಟೈಮ್ ಬೇಕಾಗೋದಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಅಕ್ಕ, ನಮ್ಮ ಕೇಸನ್ನು ಹ್ಯಾಂಡಲ್ ಮಾಡ್ತಿರೋ ಹೊಸ ಇನ್ಸ್ಪೆಕ್ಟರ್, ಹೊಸ ಲಾಯರ್. ಇನ್ಸ್ಪೆಕ್ಟ್ರೆ, ನೀವು ಕೇಳಿದ್ರಲ್ಲ, ತಗೊಳ್ಳಿ. ಬೆಳ್ಳಿ ಕಾಲ್ಗೆಜ್ಜೆ, ದಾವಣಿ ಪೀಸ್. ಬೆಳ್ಳಿನೇ ಕೊಲೆ ಮಾಡಿದ್ದು ಅಂತ ನಿರೂಪಿಸೋದಕ್ಕೆ ಇಷ್ಟು ಸಾಕ್ಷಿ ಸಾಕಾ ಅಥವಾ ಇನ್ನೂ ಬೇರೆ ಏನಾದರೂ ಬೇಕಾ? ಇಷ್ಟು ಸಾಕು ಸರ್. ಉಳಿದ ಆಧಾರಗಳು ಈಗಾಗಲೇ ನಮ್ಮ ಹತ್ರ ಇದೆ. ಬೆಳ್ಳಿ ಫಿಂಗರ್ ಪ್ರಿಂಟ್ಸು, ಅವಳು ದೇವಸ್ಥಾನದಲ್ಲಿ ಇದ್ಲು ಅನ್ನೋದಕ್ಕೆ ಪ್ರೂಫು, ಫೊರಾನ್ಸಿಕ್ ರಿಪೋರ್ಟು ಸಹ ನಮ್ಮ ಹತ್ರ ಇದೆ. ಗುಡ್. ನೀವು ಹೇಳಿದಾಗೆ ಎಲ್ಲ ನಡೆಯುತ್ತೆ. ನಮ್ಮ ಸೀನಿಯರ್ ಎಲ್ಲ ಹೇಳಿದ್ದಾರೆ. ಸರಿ, ತುಂಬ ಜೋಪಾನವಾಗಿ ಮಾಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಆಚೆ ಬರಬಾರ್ದು. ನೀವೇನು ಯೋಚನೆ ಮಾಡಬೇಡಿ. ಸರಿ.
ನಾವಿನ್ನು ಬರ್ತೀವಿ. ಹೌದು ಬನ್ನಿ. ಬರ್ತೀವಿ. ಬೆಳ್ಳಿ, ನನ್ನ ಮಗಳ ವಿಷಯ ಕಡ್ಡ ಬರ್ತೀಯ ನೀನು. ಇವತ್ತಿನಿಂದ ನಿನ್ನ ಅಂತ್ಯ ಶುರು. ಅಕ್ಕ, ಹೋಯ್ನಾರ ರೆಡಿ ತಗೋ. ಎಲ್ಲಿ ಆ ಮಹಾರಾಣಿ? ಅಕ್ಕ ಅಲ್ಲಿ. ಬೆಳ್ಳಿ, ಹೇಳಿ ಅತ್ತೆ. ಮನೇಲಿ ಶುಭ ಕಾರ್ಯ ನಡೀತಾ ಇದೆ ಅಲ್ವಾ, ಅದು ಸುಸೂತ್ರವಾಗಿ ನಡಿಬೇಕು ಅಂತಂದ್ರೆ ಈ ಹಾರನ ದೇವ್ರಿಗೆ ಅರ್ಪಿಸ್ಬೇಕು ಅಂತ ಪುರೋಹಿತರು ಹೇಳಿದ್ರು. ದೇವಸ್ಥಾನಕ್ಕೆ ತನಕ ಹೋಗ್ಬಿಟ್ಟು ಈ ಹಾರನ ಕೊಟ್ಬಿಟ್ಟು ಬರ್ತೀಯಾ? ಸರಿ ಅತ್ತೆ, ಕೊಟ್ಬಿಟ್ಟು ಬರ್ತೀನಿ. ನೀನು ಮತ್ತೆ ಅಲ್ಲಿಂದ ವಾಪಸ್ ಬರೋದು ಎಲ್ಲಿ ಬಂತು? ಅಲ್ಲಿಂದ ಹಾಗೆ ಜೈಲಿಗೆ ಹೋಗ್ತಾ ಇರ್ತೀಯ. ನೀಲ್ಕಂಠ, ಬೆಳ್ಳಿಗೆ ಒಂದು ಮುಖ್ಯವಾಗಿರೋ ವಿಷಯ ಹೇಳಬೇಕಾಗಿತ್ತು, ಮರ್ತೇ ಹೋದೆ. ಏನಕ್ಕ? ಬೆಳ್ಳಿಗೆ ಕಡೆ ಸರಿ ಈ ಮನೇನ ಮುತ್ತುನ ನೋಡ್ಕೊಂಡು ಹೋಗು ಅಂತ ಹೇಳಬೇಕಾಗಿತ್ತು ನೀಲ್ಕಂಠ, ಅದನ್ನೇ ಮರ್ತೋದೆ.